ನಮಸ್ತೆ. ನೀವು ಜೀವನದಲ್ಲಿ ಯಶಸ್ಸನ್ನು ಒಂದು ಕೂದಲೆಳೆ ಅಂತರದಲ್ಲಿ ಮಿಸ್ ಮಾಡ್ಕೊಂಡಿದ್ದೀರಾ? ನೀವು ನಿರೀಕ್ಷೆ ಮಾಡ್ತಿದ್ದಂಥ ಫಲಿತಾಂಶ ಒಂದು ಸ್ವಲ್ಪ ಕಡಿಮೆ ಆಗಿ ಬೇಸರ ಆಗಿದೆಯಾ? ನಿಮ್ಮ ಮೆದುಳು 24/7 ಕೆಲಸ ಮಾಡುತ್ತೆ, ಈ ವಿಷಯ ಗೊತ್ತಾ? ಭಾಳ ಮುಖ್ಯವಾಗಿ ನಾವು ಮನಸ್ಸಲ್ಲಿ ಬಹಳ ನೆಗೆಟಿವ್ ಆಗಿ ಆಲೋಚನೆ ಮಾಡ್ತೀವಿ. ಎಲ್ಲ ಮನುಷ್ಯರು ಅಷ್ಟೇ. ನನ್ನ ಕೈಲಿ ಆಗಲ್ಲಪ್ಪ, ನನಗೆ ಸಾಧ್ಯನೇ ಇಲ್ಲ, ನನಗೆ ಆ ಶಕ್ತಿ ಇಲ್ಲ, ನನಗೆ ಆ ಸಾಮರ್ಥ್ಯ ಇಲ್ಲ ಅನ್ನೋದು ಬಂದು ಹೋಗ್ತಾ ಇರುತ್ತೆ. ಸ್ನೇಹಿತರೆ, ಅರ್ಥ ಮಾಡ್ಕೊಳ್ಳಿ, ನಾವೇನು ಕೆಟ್ಟದಾಗಿ ಆಲೋಚನೆ ಮಾಡ್ತೀವಿ, ನಕಾರಾತ್ಮಕವಾಗಿ ಆಲೋಚನೆ ಮಾಡ್ತೀವಿ, ಅದನ್ನು ಶರೀರ ಮತ್ತು ಮನಸ್ಸು ಸತ್ಯ ಅಂತ ಅಂದ್ಕೊಳ್ಳುತ್ತೆ. ಹಾಗಾಗಿ ನಾವು ಅಸಮರ್ಥರಾಗ್ತೇವೆ, ಸಾಧ್ಯ ಆಗೋದಿಲ್ಲ, ಸೋಲ್ತೇವೆ. ಒಂದು ಮಾತಿದೆ, ನಾವು ಆ ಮೆದುಳನ್ನು ಪಾಸಿಟಿವ್ ಆಗಿ ಯೋಚನೆ ಮಾಡೋಂಗಾದರೆ, ನಮ್ಮ ಚಿಂತನೆ ಪಾಸಿಟಿವ್ ಆಗಾದರೆ, ಆ ಪಾಸಿಟಿವ್ ಅಫರ್ಮೇಷನ್ಸನ್ನು, ಹೇಳಿಕೆಗಳನ್ನು ಮೆದುಳು ಮತ್ತು ಶರೀರ ಅರ್ಥ ಮಾಡ್ಕೊಳ್ತವೆ ಮತ್ತು ಯಶಸ್ಸಿಗೆ ನಮ್ಮ ಶರೀರವನ್ನು, ಮನಸ್ಸನ್ನು ಸಿದ್ಧಪಡಿಸ್ತವೆ. ಬಹುಶಃ ಒಂದು ನಂಬಿಕೆ ಇದೆ, ಈ ಆಕಾಶದಲ್ಲಿ ಅಶ್ವಿನಿ ದೇವತೆಗಳು ಅಂತ ಇರ್ತಾರಂತೆ. ಮನುಷ್ಯರು ಏನು ಆಲೋಚನೆ ಮಾಡ್ತಾರೆ ಅವರಿಗೆ ಅದನ್ನು ತಥಾಸ್ತು ಅಂತ ಹೇಳ್ತಾರಂತೆ. ಅಂದರೆ ನಾವು ಏನು ಆಲೋಚನೆ ಮಾಡ್ತೀವಿ ಅದು ಆಗಲಿ ಅಂತಕ್ಕಂಥ ಆಶೀರ್ವಾದ ಮಾಡ್ತಾರೆ ಅಂತ ಒಂದು ನಂಬಿಕೆ. ಅದೇ ರೀತಿ ಮನಸ್ಸಿದ್ದಂತೆ ಮಹಾದೇವ ಅಂತಕ್ಕಂಥ ಒಂದು ಗಾದೆ ಸಹ ಇದೆ. ನಾವು ಮುಖ್ಯವಾಗಿ ಪಾಸಿಟಿವ್ ಆಗಿ ಧನಾತ್ಮಕವಾಗಿ ಆಲೋಚನೆ ಮಾಡಿದ್ರೆ ಅದನ್ನು ಮನಸ್ಸು ತಗೊಂಡು ಅಭಿವೃದ್ಧಿ ಆಗುತ್ತೆ, ನಮ್ಮನ್ನು ಆ ದಿಕ್ಕಿನಲ್ಲಿ ಸಾಗೋ ರೀತಿ ಮಾಡುತ್ತೆ, ಯಶಸ್ಸನ್ನು ಮುಟ್ಲಿಕ್ಕೆ ಪ್ರಯತ್ನ ಪಡುತ್ತೆ. ಸ್ನೇಹಿತರೆ, ನಾನು ಇವತ್ತು ಬಹಳ ಮುಖ್ಯವಾಗಿ ಅದನ್ನು ಎಕ್ಸ್ಪ್ಲೈನ್ ಮಾಡಲಿಕ್ಕೆ ಇನ್ನೊಂದು ಉದಾಹರಣೆ ಕೊಡ್ತೀನಿ. ನಿಮಗೆ ಗೊತ್ತಿರ್ಬೋದು, ನಮಗೆ ನಂಬಿಕೆ ಇರುವ ಆ ಡಾಕ್ಟ್ರ್ ಹತ್ರ ಏನಾದರೂ ಹೋದಾಗ ಡಾಕ್ಟ್ರು ಬರೆದುಕೊಟ್ಟು ಈ ಕ್ಯಾಪ್ಸೂಲನ್ನು ತಗೊಳ್ಳಿ ಅಂದಾಗ ನಾವು ಅದನ್ನು ಚಾಚು ತಪ್ಪದೆ ತಗೊಳ್ತೀವಿ. ಒಂದು ವೇಳೆ ಆ ಕ್ಯಾಪ್ಸೂಲಲ್ಲಿ ಔಷಧಿ ಬಿಟ್ಟು ಬರೀ ಸಕ್ಕರೆ ತುಂಬಿದ್ರೂ ನಮಗೆ ಕಾಯಿಲೆ ವಾಸಿ ಆಗುತ್ತೆ. ಯಾಕೆ ಅಂದರೆ ನಮ್ಮಲ್ಲಿ ನಂಬಿಕೆ, ಬೆಸ್ಟ್ ಡಾಕ್ಟ್ರು, ಅವ್ರು ಒಳ್ಳೆಯ ಕ್ಯಾಪ್ಸೂಲ್ ಕೊಟ್ಟಿರ್ತಾರೆ ಅಂತ. ಇದನ್ನು ಪ್ಲಾಸಿಬೋ ಎಫೆಕ್ಟ್ ಅಂತ ಕರೀತಾರೆ. ಈ ಪ್ಲಾಸಿಬೋ ಎಫೆಕ್ಟ್ ರೀತಿಯೇ ನಾವು ಪಾಸಿಟಿವ್ ಆಗಿ ಹೇಳ್ಕೊಂಡ್ರೆ ಮನಸ್ಸು ಅದನ್ನು ಸಿದ್ಧಪಡಿಸಿ ಆ ದಿಕ್ಕಿನಲ್ಲಿ ನಾವು ಬೆಳೀಲಿಕ್ಕೆ ಸಾಧ್ಯ ಮಾಡುತ್ತೆ. ಇದನ್ನೇ ನ್ಯೂರೋ ಸೈನ್ಸ್ ಅಂತಾರೆ, ನ್ಯೂರೋ ಪ್ಲಾಸ್ಟಿಸಿಟಿ ಅಂತಾರೆ. ಹಾಗಾಗಿ ಬನ್ನಿ ನಾವು ಇವಾಗ ಪಾಸಿಟಿವ್ ಆಗಿ ಯೋಚನೆ ಮಾಡೋಣ. ಅದಕ್ಕೋಸ್ಕರ ನಾನು ಮುಖ್ಯವಾಗಿ ನಿಮ್ಮ ಮುಂದೆ 16 ಮುಖ್ಯವಾದ ಪಾಸಿಟಿವ್ ಅಫರ್ಮೇಷನ್, ಸ್ವ ಹೇಳಿಕೆಗಳನ್ನು ಹೇಳ್ತೇನೆ. ಗಮನವಿಟ್ಟು ಕೇಳಬೇಕು ಮತ್ತು ನಿಮ್ಮ ಮನಸ್ಸಿನಲ್ಲಿ ಅದನ್ನು ಅಂತರ್ಗತ ಮಾಡ್ಕೋಬೇಕು. ಅದಕ್ಕಿಂತ ಮೊದಲು ಒಂದು ನಿರ್ದಿಷ್ಟವಾದ ಸ್ಥಳದಲ್ಲಿ ಪ್ರತಿ ದಿವಸ ಬೆಳಗ್ಗೆ ಕೂತ್ಕೊಳ್ಳಿ. ಅದು ಸುಖಾಸನ ಇರ್ಬೋದು, ಪದ್ಮಾಸನ ಇರ್ಬೋದು, ಅಥವಾ ವಜ್ರಾಸನ ಇರ್ಬೋದು, ಯಾವುದೋ ಒಂದು ಕಂಫರ್ಟಬಲ್ ಜಾಗದಲ್ಲಿ ಆಸೀನರಾಗಿ ಮತ್ತು ದೀರ್ಘವಾಗಿ ಉಸಿರಾಟ ಮಾಡಿ. ಅಂದರೆ ದೀರ್ಘವಾಗಿ ಉಸಿರನ್ನು ಶ್ವಾಸಕೋಶಗಳಿಗೆ ತುಂಬಿಕೊಳ್ತಕ್ಕಂಥದ್ದು, ಹಾಗೆ ಅನಂತರ ನಿಧಾನಕ್ಕೆ ಗಾಳಿಯನ್ನು ಆಚೆಗೆ ಬಿಡ್ತಕ್ಕಂಥದ್ದು. ಇನ್ಸ್ಪಿರೇಷನ್, ಎಕ್ಸ್ಪಿರೇಷನ್ 3 ಸಾರಿ ಆದಮೇಲೆ ಕಣ್ಮುಚ್ಚಿ ಈ 16 ಹೇಳಿಕೆಗಳನ್ನು ನೀವು ನಿರಂತರವಾಗಿ ಮನಸ್ಸಿಗೆ ತಗೋಬೇಕು, ಮನಸ್ಸಿನ ಒಳಕ್ಕೆ ತಗೋಬೇಕು. ಅರ್ಥ ಆಯ್ತಾ? ಆ ಹೇಳಿಕೆಗಳನ್ನು ನೀವು ಕೇಳೋದಕ್ಕಿಂತ ಮೊದಲು ನನ್ನ ಈ ಚಾನಲ್ಗೆ, ಡಾಕ್ಟರ್ HS ನಿರಂಜನಾರಾಧ್ಯ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಮತ್ತು ಲೈಕ್ ಮಾಡಿ. ಇದೇ ರೀತಿ ಪಾಸಿಟಿವ್ ಆಗಿ ಯೋಚನೆ ಮಾಡಬೇಕು, ಜೀವನದಲ್ಲಿ ಯಶಸ್ಸಾಗಬೇಕು ಅನ್ನೋ ನಿಮ್ಮ ಸ್ನೇಹಿತರಿಗೆ ಇದನ್ನು ಫಾರ್ವರ್ಡ್ ಮಾಡಿ. ಈಗ 3 ಉಸಿರಾಟ. ಓಕೆ, ಇನ್ಸ್ಪಿರೇಷನ್, ಎಕ್ಸ್ಪಿರೇಷನ್ 3 ಸಾರಿ ಉಸಿರಾಟ ಆಯ್ತಲ್ಲ. ಈಗ ಕಣ್ಮುಚ್ಚಿ ನಾನು ಹೇಳುತ್ತಿರುವ ಹೇಳಿಕೆಗಳನ್ನು ನೀವು ಅರ್ಥಪೂರ್ಣವಾಗಿ ಅರ್ಥ ಮಾಡ್ಕೋಬೇಕು, ಮನಸ್ಸಿಗೆ ತಗೋಬೇಕು. ಮೊದಲನೇ ಹೇಳಿಕೆ, ನಾನು ಹೇಗಿದ್ದರೂ ಅದನ್ನು ನಾನು ಒಪ್ಪುತ್ತೇನೆ ಮತ್ತು ಪ್ರೀತಿಸುತ್ತೇನೆ. ನನ್ನ ಬಗ್ಗೆ ನನಗೆ ಹೆಮ್ಮೆ ಇದೆ. ನನಗೆ ಬೃಹತ್ ಸಾಧನೆ ಮಾಡಬಲ್ಲ ಸಾಮರ್ಥ್ಯವಿದೆ. ನನ್ನ ಭವಿಷ್ಯದ ಬಗ್ಗೆ ಉತ್ಸಾಹವಿದೆ. ನನ್ನ ಸುತ್ತ ಒಳ್ಳೆಯ ಗೆಳೆಯರಿದ್ದಾರೆ. ನಾನು ಪ್ರತಿದಿನ ಪ್ರಗತಿ ಹೊಂದುತ್ತಿರುವೆ. ನಾನು ಆತ್ಮವಿಶ್ವಾಸ, ಸಾಮರ್ಥ್ಯ ಮತ್ತು ಹೊಂದಾಣಿಕೆಯನ್ನು ಹೊಂದಿರುವೆ. ನಾನು ಹೊಸ ಸವಾಲುಗಳನ್ನು ಧೈರ್ಯ ಮತ್ತು ಉತ್ಸಾಹದಿಂದ ಎದುರಿಸುತ್ತೇನೆ.
ನನ್ನ ಗುರಿಗಳನ್ನು ಸಾಧಿಸುವ ಪಥದಲ್ಲಿಯೂ ನಾನು ಎಲ್ಲಿಯೂ ನಿಲ್ಲುವುದಿಲ್ಲ. ನನ್ನನ್ನು ಹರಸಿದ ಮತ್ತು ಮುಂದೆ ಹರಸುವ ಎಲ್ಲರಿಗೂ ಆಭಾರಿಯಾಗಿದ್ದೇನೆ. ನಾನು ಧನಾತ್ಮಕ ಶಕ್ತಿಯಿಂದ ರಕ್ಷಿಸಲ್ಪಟ್ಟಿದ್ದೇನೆ ಮತ್ತು ಆವರಿಸಲ್ಪಟ್ಟಿದ್ದೇನೆ. ನಾನು ಎಲ್ಲ ವಸ್ತುಗಳಲ್ಲಿ ಮತ್ತು ಪ್ರತಿಯೊಬ್ಬರಲ್ಲಿ ಒಳ್ಳೆಯದನ್ನೇ ನಿರೀಕ್ಷೆ ಮಾಡುತ್ತೇನೆ, ಒಳ್ಳೆಯ ಶಕ್ತಿಯನ್ನೇ ನೋಡುತ್ತೇನೆ. ನಾನು ನಿರಂತರವಾಗಿ ಸುಧಾರಣೆ ಹೊಂದುತ್ತಿದ್ದೇನೆ. ನಾನು ಭಯ ಮತ್ತು ಆತಂಕದಿಂದ ಮುಕ್ತನಾಗಿದ್ದೇನೆ. ನಾನು ಯಾವುದನ್ನು ನಿಯಂತ್ರಿಸಬಹುದೋ ಅದರ ಬಗ್ಗೆಯೇ ಗಮನ ಹರಿಸುತ್ತೇನೆ ಮತ್ತು ಯಾವುದನ್ನು ನಿಯಂತ್ರಿಸಲು ಸಾಧ್ಯವಿಲ್ಲವೋ ಅದನ್ನು ಕೈಬಿಡುತ್ತೇನೆ. ನಿಧಾನವಾಗಿ ಕಣ್ತೆರೆಯಿರಿ. ಈ ಹೇಳಿಕೆಗಳನ್ನು ನೀವು ಪಟ್ಟಿ ಮಾಡಿ. ಹಲವಾರು ಸಾರಿ ಈ ವಿಡಿಯೋನ ನೋಡಿ. 16 ಹೇಳಿಕೆ, ಪಾಸಿಟಿವ್ ಅಫರ್ಮೇಷನ್, ಸ್ವ ಹೇಳಿಕೆಗಳಿದೆಯಲ್ಲ, ಸಕಾರಾತ್ಮಕವಾದ ಸ್ವ ಹೇಳಿಕೆಗಳು, ಇವನ್ನು ಪಟ್ಟಿ ಮಾಡಿ ಪ್ರತಿಯೊಂದು ಹೇಳಿಕೆನೂ 3 ಸಾರಿ ನಿಮಗೆ ಮನಸ್ಸಿಗೆ ಬರೋವರೆಗೂ ನೋಡಿಕೊಂಡೇ ಹೇಳ್ತಾ ಹೋಗಿ. ಹೀಗೆ ಹೇಳ್ತಾ ಹೋದಾಗ ನಿಮ್ಮ ಮನಸ್ಸು ಅದನ್ನು ಗ್ರಹಿಸುತ್ತೆ. ಹೌದು, ನನ್ನಲ್ಲಿ ಆ ಶಕ್ತಿ ಇದೆ, ನನ್ನಲ್ಲಿ ಆ ಸಾಮರ್ಥ್ಯ ಇದೆ, ನಾನು ಒಳ್ಳೆಯವ್ರ ಜೊತೆಗೆ ಸೇರಿಕೊಂಡಿದ್ದೇನೆ, ನನ್ನ ಆತ್ಮಬಲ ಇದೆ ಅನ್ನೋದನ್ನು ಅರ್ಥ ಮಾಡಿಕೊಂಡು ಮನಸ್ಸನ್ನು ಸಿದ್ಧಪಡಿಸುತ್ತೆ. ನೀವು ಓದಲಿಕ್ಕೆ, ಜೀವನದಲ್ಲಿ ಯಶಸ್ಸಿನ ದಾರಿಯಲ್ಲಿ ಹೋಗಲಿಕ್ಕೆ ಸಹಾಯ ಮಾಡುತ್ತೆ. ನಿಮಗೆ ಗೊತ್ತಿರ್ಬೋದು, ನಮ್ಮಲ್ಲಿ ಏನಾದರೂ ಕಂಪ್ಯೂಟರು, ಮೊಬೈಲು 2-3 ವರ್ಷ ಆದಮೇಲೆ ಅದು ಸ್ಲೋ ಆಗುತ್ತೆ, ವೈರಸ್ಸಿಂದ ಕರಪ್ಟ್ ಆಗುತ್ತೆ. ಅವಾಗ ಇಡೀ ಆಪ್ರೇಟಿಂಗ್ ಸಿಸ್ಟಮ್ನ ಮತ್ತೆ ಅಪ್ಡೇಟ್ ಮಾಡ್ತೀವಲ್ವ, ಹೊಸದಾಗಿ ರೀಬೂಟ್ ಮಾಡ್ತೀವಲ್ವ, ಅಥವಾ ಕಂಪ್ಲೀಟಾಗಿ ರೀಸ್ಟ್ರಕ್ಚರ್ ಮಾಡ್ತೀವಲ್ವ, ಆ ರೀತಿ ಪಾಸಿಟಿವ್ ಆಗಿ ಆಲೋಚನೆ ಮಾಡ್ತಕ್ಕಂಥದ್ದು, ಪಾಸಿಟಿವ್ ಸ್ವ ಹೇಳಿಕೆಗಳು ಹೇಳಿದಾಗ ಮನಸ್ಸು ಅಷ್ಟೇ ರೀವೈರ್ ಆಗುತ್ತೆ, ರೀಚಾರ್ಜ್ ಆಗುತ್ತೆ, ನಿಮ್ಮನ್ನು ಯಶಸ್ಸಿನ ಪಥದಲ್ಲಿ ತಗೊಂಡೋಗ್ಲಿಕ್ಕೆ ಸಿದ್ಧ ಆಗುತ್ತೆ. ಹಾಗಾಗಿ ನೀವು ನಿರಂತರವಾಗಿ ಈ ಪಾಸಿಟಿವ್ ಅಫರ್ಮೇಷನ್ ಅಂದರೆ ಸಕಾರಾತ್ಮಕವಾದ ಸ್ವ ಹೇಳಿಕೆಗಳನ್ನು ಮತ್ತೆ ಮತ್ತೆ ಮಾಡಿ ನಿಮ್ಮ ವ್ಯಕ್ತಿತ್ವದಲ್ಲಿ ಆಗುವ ಬದಲಾವಣೆಗಳನ್ನು, ಆತ್ಮವಿಶ್ವಾಸ ಹೆಚ್ಚಾಗೋದನ್ನು, ಕಾರ್ಯತತ್ಪರತೆಯಲ್ಲಿ ಭಾಗಿಯಾಗ್ತಕ್ಕಂಥದ್ದನ್ನು, ಕಾಯಕ ಜೀವಿ ಆಗ್ತಕ್ಕಂಥದ್ದು, ಪ್ರತಿಯೊಂದನ್ನು ಆಯಾ ಕಾಲದಲ್ಲೇ ಪರಿಹರಿಸಿ ಸವಾಲನ್ನು ಎದುರಿಸ್ತಕ್ಕಂಥ ಒಂದು ಗುಣ ಬರುತ್ತೆ. ಆ ರೀತಿ ನೀವು ಒಬ್ಬ ಯಶಸ್ವಿ ವ್ಯಕ್ತಿ ಆಗಲಿ ಅಂತ ಆಶಿಸ್ತಾ ನಿಮ್ಮ ಸ್ನೇಹಿತರಿಗೆ ಇದನ್ನು ಫಾರ್ವರ್ಡ್ ಮಾಡಿ ಮತ್ತು ಲೈಕ್ ಮಾಡಿ. ಮತ್ತು 1 ತಿಂಗಳ ಆದಮೇಲೆ, 1 ತಿಂಗಳು ಈ ರೀತಿ ಪ್ರಾಕ್ಟೀಸ್ ಆದಮೇಲೆ ನಿಮ್ಮ ಜೀವನದಲ್ಲಿ ಏನು ಬದಲಾವಣೆ ಆಯಿತು ಅನ್ನೋದನ್ನು ಮತ್ತೆ ಈ ವಿಡಿಯೋ ನೋಡಿ ಕಾಮೆಂಟ್ ಮಾಡಿ ಮತ್ತು ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಹಾಗಾಗಿ ಇಂತಹ ಉಪಯುಕ್ತವಾದ ಮಾಹಿತಿಯನ್ನು ತಮ್ಮ ಮುಂದೆ ಕೊಡ್ತಾ ಇರ್ತೇನೆ. ನಮಸ್ತೆ.